ಫಾರ್ಚುನೇಟ್ಲಿ ಅವಾಗೇನು ಗಿಬೈಲ್ ಏನೂ ಇರಲಿಲ್ಲ, ಇದೇನಿರಲಿಲ್ಲ. ನಮ್ಮ ಮನೆ ಎದುರುಗಡೆ ಅಂದರೆ ಪ್ಯಾರಲಲ್ ಆಗಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಇರೋದು. ಸೊ ಅಲ್ಲಿ ಐ ಯೂಸ್ ಟು ಪ್ಲೇ ಕ್ರಿಕೆಟ್ ಫಾರ್ ಡಿವಿಷನ್ ಲೆವೆಲ್ ಕ್ರಿಕೆಟ್ ಆಡ್ತಿದ್ದೆ. ಸೊ ಡಿವಿಷನ್ ಲೆವೆಲ್ ಕ್ರಿಕೆಟ್ ಪ್ಲೇಯರ್ ಕೂಡ ಕ್ರಿಕೆಟ್ ಆಡ್ತಿದ್ದೆ. ಅಲ್ಲಿ ನರಹರಿ ಹಿ ಆಲ್ಸೋ ಹೌದು. ಓಕೆ. ಎಪಿಸೋಡ್ ಪ್ರೊಡಕ್ಷನ್ ಮ್ಯಾನೇಜರ್ ಅವರು, ಆ್ಯಕ್ಟರು, ಎಪಿಸೋಡ್ ಡೈರೆಕ್ಟರು, ಪ್ರೊಡ್ಯೂಸರು ಎಲ್ಲ. ಆಮೇಲೆ ಆದರು. ಸೊ ಅವರು ಒಂದು ದಿವಸ ಮನೆಗೆ ಬಂದು, ಸರ್ ನಿಮ್ಮನ್ನು ಕರೀತಾ ಇದ್ದಾರೆ ಬರಬೇಕಂತೆ. ಸರಿ, ಮೋಸ್ಟ್ಲಿ ಚಾನ್ಸ್ ಇರ್ಬೋದು ಅಂತ ಅಸಿಸ್ಟೆಂಟ್ ಹೋದೆ. ಹಾಂ ಸರ್ ನಮಸ್ತೆ. ಬರೆಯ ಕೂತ್ಕೊಳ್ಳಯ್ಯ. ಅದೇನಯ್ಯ, ನನಗೆ ಒಂದು ಮೇಜರ್ ಕ್ಯಾರೆಕ್ಟರ್ ಇದೆ, ಆ್ಯಕ್ಟ್ ಮಾಡ್ತೀಯ? ಮೇಜರ್ ಕ್ಯಾರೆಕ್ಟರ್ ಅಲ್ಲ ಸರ್, ಅದು ಇಲ್ಲ ಕಣಯ್ಯ, ಒಂದು ಮೇಜರ್ ಕ್ಯಾರೆಕ್ಟರ್ ಇದೆ, ಮಾಡ್ತೀಯಾ ಇಲ್ವಾ? ಸರ್ ನೀವು ಹೇಳೋದು ಇಚ್ಛ, ನಾವು ಮಾಡೋದು ಇಚ್ಛ ಸರ್, ನಾನು ಆ್ಯಕ್ಟ್ರು, ನಾನು ಖಂಡಿತ ಮಾಡ್ತೀನಿ. ದಟ್ಸ್ ಹೌ ನಂಜುಂಡ ಪಾತ್ರ ಫಿಕ್ಸ್ ಆಗಿದೆ. ಸೊ ಈಗಲೂ ನೆನಪಿಸ್ಕೋಬೇಕು ನಮ್ಮ ನರಹರಿ ಅವ್ರನ್ನ, ಆಮೇಲೆ ನಮ್ಮ ಶ್ರೀನಾಥ್ ಹಾಲ್ನೇಕನಹಳ್ಳಿ ಅವ್ರನ್ನ. ಸಾಕಷ್ಟು ಜನ ಅದಕ್ಕೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಡೀತಿದ್ದಂಥ ಕರೆಕ್ಟ್ ಬದುಕಿನ ಏರಿಳಿತಗಳು. ಹೌದು. ಅದರಲ್ಲಿದ್ದಂಥ ಜವಾಬ್ದಾರಿಯುತ ಒಬ್ಬ ಹುಡುಗ, ಗೊಂಗುರು ಕೂದಲು. ಈ ಹೇರ್ ಸ್ಟೈಲ್ ಅಲ್ಲ, ಇದು ಸಿನಿಮಾಗೆ, ಬೇರೆ ಆ ಹೇರ್ ಸ್ಟೈಲ್ ಬೇರೆ ಇತ್ತು. ಗುಗ್ಗುರ್ ಕೂದಲು ಈಗಲೂ ಇದೆ, ಜಾಸ್ತಿ ಬಿಟ್ರೆ ಬಂದ್ಬಿಡುತ್ತೆ ಡೆಫಿನೆಟ್ಲಿ. ಸೊ ನಂಜುಂಡ ಅಜಯ್ ರಾಜ್ನ ಕಂಡಿಡಿತಿದ್ದು ಹೇಗೆ ಅಂದ್ರೆ ಹೇರ್ ಸ್ಟೈಲ್ ಅಲ್ಲೇ. ಡೆಫಿನೆಟ್ಲಿ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಸೊ ಒನ್ಸ್ ನಂಜುಂಡ ಆ ಪಾತ್ರ ನ ಭೂತ ನ ಭವಿಷ್ಯತಿ ಅಂತ ಹೇಳಿದೆ ನಿಮಗೆ. ಇನ್ಫ್ಯಾಕ್ಟ್ ಎಲ್ಲ ಪಾತ್ರಗಳು ಅಷ್ಟೇ, ಅದರಲ್ಲಿರ್ತಕ್ಕಂಥ ಎಲ್ಲ ಪಾತ್ರಗಳು ತುಂಬ ಜನಕ್ಕೆ ರೀಚ್ ಆದವು. ಯಾಕೆಂದರೆ ಇಟ್ ವಾಸ್ ವೆರಿ ವೆರಿ ಕ್ಲೋಸ್ ಟು ರಿಯಾಲಿಟಿ. ಪಕ್ಕದ ಮನೇಲಿ ನಡೀತಾ ಇದೆಯೇನೋ, ಇಲ್ಲೇ ನಮ್ಗೆ ಗೊತ್ತಿರೋ ಕಥೆನೇನೋ ಅನ್ನೋ ಥರ. ನಾನು ನನ್ನ ಲೈಫಲ್ಲಿ 9 ಗಂಟೆಗೆ ಇಡೀ ಗಾಂಧಿ ಬಜಾರ್ ಕ್ಲೋಸ್ ಆಗಿರೋ ನನ್ನ ಲೈಫಲ್ಲೇ ನೋಡಿರಲಿಲ್ಲ. ಇಡೀ ಗಾಂಧಿ ಬಜಾರ್ ಬಿಕಾಸ್ ಆಫ್ ಮುಕ್ತ. ದೇ ಯೂಸ್ ಟು ವಾಚ್. ಅಂದರೆ ಅಷ್ಟು ಇಂಪ್ಯಾಕ್ಟ್ ಬೀರಿತ್ತದು. ಯಾವುದು ಹೆಸರುಗಳಂತೂ ಗೊತ್ತೇ, ಫಲ್ಗುಣಿ ನದಿ, ಚಿನೇರಿಕಾ, ಏನೇನೋ. ಎಲ್ಲಿದೆ ಸರ್ ಅದು ಚಿನೇರಿ ನಮಗೂ ಬೇಕಲ್ಲ. ಸೊ ದಟ್ ವಾಸ್ ದಿ ಇಂಪ್ಯಾಕ್ಟ್. ಈ ಥರದ್ದು ಸಾಕಷ್ಟು ಒಂದು 3 ಎಕ್ಸಾಂಪಲ್ಸ್ ಹೇಳ್ತೀನಿ ನಿಮಗೆ. ಫಸ್ಟು ಮುಗ್ಧ ನಂಜುಂಡ ಆಗಿರ್ಬೇಕಾದ್ರೆ, ಮುಗ್ಧನಾಗಿದ್ದಾಗ ಸೆಕೆಂಡ್ PUC ಫೇಲ್ ಆಗಿದೆ, ಮನೇಲಿದ್ದೆ, ಎಲ್ಲರ ಹತ್ರ ಬಯಸ್ಕೊತಾ ಇದ್ದೆ. ಸೆಕೆಂಡ್ PUC ಫೇಲ್ ಆಗಿರೋದು ಅದೇ ವಿಚಾರಕ್ಕೆ, ಅಂದರೆ ಅವ್ರಿಗೆ ಆ ತಲೆಯಲ್ಲಿ ಇನ್ನೂ ಸೆಕೆಂಡ್ PUC ಓದ್ತಾ ಇದ್ದಾನೆ ಇವನು ಅನ್ನೋದು ತಲೆಯಲ್ಲಿ. ಯಾರಿಗೆ? ಸೀತಾರಾಮ್ ಸರ್ಗೆ. ಏನು ಮಾಡ್ತಿದ್ದೀಯಾ? ಸರಿ ಸೆಕೆಂಡ್ PU ಓದ್ತಾ ಇದ್ದೀನಿ ಅಂತ ಅವತ್ತು ಹೇಳಿದ್ದೆ. ಇನ್ನೂ ಸೆಕೆಂಡ್ PUC ಓದ್ತಾ ಒಂದು 2 ಸಲ ಫೇಲ್ ಮಾಡಿಸ್ಬಿಟ್ಟಿದ್ದಾರೆ ಅದ್ರಲ್ಲಿ. ಸೊ ಒನ್ಸ್ ವಾಟ್ ಹ್ಯಾಪಂಡ್, ಆದರೆ ಒಂದರಲ್ಲಿ ನಾನು ಮಾಡದೇ ಇರೋ ಕೊಲೆನ ನನ್ನ ತಲೆ ಮೇಲೆ ಹಾಕ್ಬಿಟ್ಟಿರ್ತಾರೆ. ಸೊ ವರ್ಣೇಕರ್ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ. ಅವ್ರು ಬಂದು ನಿಮ್ಮ ಅಕ್ಕಂದ್ರ ಮೇಲೆ ಆ್ಯಸಿಡ್ ಹಾಕ್ಬಿಡ್ತೀನಿ, ನೀನು ಒಪ್ಕೊಳ್ಳೇಬೇಕು ಅನ್ನೋ ಇದನ್ನು ಹೇಳ್ಬಿಟ್ಟು ಹೋಗಿರ್ತಾರೆ. ಆ ಟೈಮಲ್ಲಿ ಯಾವುದೋ ಒಂದು ಬ್ಯಾಂಕ್ ಹೋಗಿರ್ತೀನಪ್ಪ, ತಂದೆ ಜೊತೆ ಒಂದು ಬ್ಯಾಂಕ್ ಹೋಗಿದ್ದೆ. ಒಂದು 6-8 ವರ್ಷದ ಮಗು. ಅಂಕಲ್ ನೀವೇನು ಬೇಜಾರು ಮಾಡ್ಕೋಬೇಡಿ ಅಂಕಲ್, ನಮ್ಮಪ್ಪನೂ ಲಾಯರು, ನಿಮ್ಮನ್ನು ಬಿಡಿಸ್ತೀನಿ ಅಂಕಲ್ ಅಲ್ಲಿಂದ. ಕೆನ್ ಯು ಇಮ್ಯಾಜಿನ್? ಅಂದರೆ ಅಷ್ಟು ಸಣ್ಣ ವಯಸ್ಸಿನ ಮಗುಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ನಾಟ್ ಕಾನ್ಕಾಕ್ಟೆಡ್. ಸಾರಿ, ಸುಮಾರು ಜನ ಏನೇನು ಅನ್ಕೋಬೋದು. ದಿಸ್ ಇಸ್ ನಾಟ್ ಕಾನ್ಕಾಕ್ಟೆಡ್ ಎಟ್ ಆಲ್. ನಡೆದಿರುವಂಥ ಘಟನೆ. ಎರಡನೇದು ಇದು ನಡೆಯೋದು ಏನಂತಾರೆ ಅದಕ್ಕೆ, ಸಂವಾದಗಳು ನಡೆಯೋದು. ಎಲ್ಲ ಊರುಗಳಲ್ಲೂ ಸಂವಾದಗಳು. ಬೇಸಿಗೆ ಶಿಬಿರ ಇದರದ್ದು ಮುಕ್ತ ಸಂವಾದ. ಮುಕ್ತ ಸಂವಾದ ಸಮ್ಮರ್ ಅನ್ಸ್ಬಿಡುತ್ತೆ ನನಗೆ. ಸಾರಿ, ಮುಕ್ತ ಸಂವಾದ. ಮುಕ್ತಾಗಿಂತ ಮುಕ್ತ ಸಂವಾದ TRP ಹೌದು 29.5 ಹೈಯೆಸ್ಟ್. ಅದೇ ಹೈಯೆಸ್ಟು, ಸಂವಾದಗಳೇ ಹೈಯೆಸ್ಟು. ಸೊ ಯಾವುದೋ ಒಂದು ಹೀಗೆ ಮಂಡ್ಯ ಜಿಲ್ಲೆಗೆ ಹೋಗಿತ್ತು. ಮಂಡ್ಯ ಜಿಲ್ಲೆ ಅಂತೂ ನಾನು ಈಗಲೂ ಬರೆಯೋಕ್ಕೆ ಸಾಧ್ಯನೇ ಇಲ್ಲ ಮಂಡ್ಯ. ನಾನಾಗ ರೈತರ ಪರವಾಗಿ ಏನೋ ಒಂದು ಮಾಡಬೇಕು ಅಂತಿದ್ದಿದ್ದು. ಸೊ ಅದರಲ್ಲಿ ಯಾವುದೋ ಒಂದು ಸೀನ್ಸಲ್ಲಿ ನಾನು ಹಿಂಗೆ ಮಾಡ್ತೀನಿ ಅನ್ನೋ ರೈತರ ಪರವಾಗೆಲ್ಲ ಪ್ರತಿ ಊರಲ್ಲೂ 2 ಸಂವಾದಗಳು ನಡೆಯೋದು. ಅಲ್ಲಿ ಲಾಠಿ ಚಾರ್ಜ್ ಆಗೋಯಿತು. 3ನೇ ಸಂವಾದ ನಾವು ಬೇಕೇ ಬೇಕು, ನಮ್ಮ ನಂಜುಂಡನ್ನು ನೀವು ರೈತರ ನಾಯಕ ಮಾಡಲೇಬೇಕು ಅಂತ ಲಾಠಿ ಚಾರ್ಜ್ ಆಗೋಯಿತು. ಸೊ ದಿಸ್ ಹ್ಯಾಪೆಂಡ್. ಓ ಮೈ ಗುಡ್ನೆಸ್. ಸೊ ನನಗೆ ಇದು ಒಂದು ಪಾತ್ರದ ಪ್ರಭಾವ. ಇದು ನಂದಲ್ವೇ ಇಲ್ಲ. ಇದು ಆ್ಯಕ್ಚುಲಾಗಿ ಎಲ್ಲ ಡೈರೆಕ್ಟ್ರದು
ಕಥೆ ಬರೆದವ್ರದ್ದು, ಸಂಭಾಷಣೆ ಬರೆದವ್ರದ್ದು. ಒಂದು ಅಲ್ಲವೇ ಅಲ್ಲ, ರಾತ್ರಿ 9 ಗಂಟೆಗೆ ಬರ್ತಿತ್ತಲ್ವ? 9 ಗಂಟೆ 9 ಗಂಟೆ ಆದ ತಕ್ಷಣ ಸುಮ್ಮನೆ ರಡೋಲ್ ನಡ್ಕೊಂಡೋದ್ರೆ ಕೇಳಿಸುತ್ತಿದ್ದ ಏಕೈಕ ಹಾಡು ದೂರದಿಂದಲೇ ಜೀವ ಹಿಂಡುತ್ತಿದೆ ಕಾಣದೊಂದು ಹಸ್ತ, ಅದೇನೆ ಬಂಧ ಮುಕ್ತ. ಬ್ಯೂಟಿಫುಲ್. ವಾಹ್, ಒನ್ ಸಿಂಗಲ್ ಧ್ವನಿ ಅದು, ಎಲ್ಲಿ ನಡ್ಕೊಂಡೋದ್ರು ಸುಮ್ಮನೆ ಕೇಳಿಸ್ತಾ ಇತ್ತು. ಹೆಂಗಿತ್ತು ನಂಜುಂಡ ಅವಾಗ? ಆ ರೋಡಲ್ಲಿ ಎಪಿಸೋಡ್ ಬಂದಿರುತ್ತೆ, ಮಾರನೇ ದಿನ ನಂಜುಂಡ ಓಡಾಡ್ತಿದ್ದಾರೆ. ಅಯ್ಯೋ, ಅದರ ಕ್ರೇಜು ನನಗೆ ಈಗಲೂ ಅದನ್ನು ಅರ್ಗಿಸ್ಕೊಳಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಕ್ರೇಜು. ಎಲ್ಲರೂ ಬಂದು ತುಂಬ ಜನ ಆ್ಯಕ್ಟ್ ಮಾಡ್ತೀವಿ. ನಾವೇನು ಮಾಡಿರೋದಲ್ಲ, ಫಸ್ಟ್ ಆಫ್ ಆಲ್ ನಾವಲ್ಲ ಅದು. ಅಂದರೆ ಅವ್ರೇನೋ ಹೇಳಿರ್ತಾರೆ, ನಾವು ಅದೇನೋ ಮಾಡ್ಬಿಟ್ಟಿರ್ತೀವಿ. ನನ್ನ ಪ್ರಶ್ನೆ ಏನು ಗೊತ್ತಾ, ಈಗ ಈ ಥರದ್ದು ಇಂಪ್ಯಾಕ್ಟ್ ಆಗುತ್ತೆ, ನಾನು ಹಿಂಗೆ ಜನ ಗುರುತಿಸ್ತಾರೆ ಅಂತ ಗೊತ್ತಿಲ್ಲ, ಮಾಡ್ಬಿಟ್ಟಿರ್ತೀರಿ, ಮಾರನೇ ದಿನ ನಡ್ಕೊಂಡೋದ್ರಿ. ಹೆಂಗೆ ಶುರುವಾಯ್ತು ಅದು? ಹೆಂಗೆ ನಿಮ್ಗೆ ಅನ್ನಿಸಕ್ಕೆ ಶುರುವಾಯ್ತು ಹೇಳಿ? ಅಲ್ಲ, ನನಗೆ ಇದೇ ಥರ ಈ ಡೈಲಾಮನೆ ಏನು ನಡೀತಾ ಇದೆ ಇಲ್ಲಿ ಅಂತಾನೆ. ಯಾಕೆಂದರೆ ಅಷ್ಟು ರಿಯಾಲಿಟಿಗೆ ಹತ್ತಿರವಾಗಿರ್ತಕ್ಕಂಥ ಸೀರಿಯಲ್ ಅದು, ಆದಂಥ ಸೀರಿಯಲ್ಲು. ಪಕ್ಕದ ಮನೆ ಹುಡುಗ ನಮ್ಮ ಬಾರ ಅಂತ. ಸೊ ಈ ಥರ ಆಗಿದ್ದದು. ಕಾಂಪ್ಲಿಮೆಂಟ್ಸ್ಗಳೇನೋ ನೆನಪಿದೆಯಾ? ಸಾಕಷ್ಟಿದೆ ಸರ್. ನನ್ನ ಮಗನೂ ಸರ್ 6ನೇ ಸಲ PUC ಫೇಲ್. ನಿಮ್ಮದೇ ಸರ್, ನಾನು ಡಿಗ್ರಿ ಓದ್ತಾ ಇದ್ದೀನಿ ಸರ್, ನಾನು ಇಟ್ಕೊಳ್ಳೋದು. ಸೊ ಈ ಥರ ಸಾಕಷ್ಟು. ಇನ್ನೊಂದು ಲಾಸ್ಟ್ 3ನೇದು ಹೇಳ್ತೀನಿ ನಿಮಗೆ. ಸೊ ಮನೇಲಿ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ, ದುಡ್ಡು ಇರ್ತಿರಲಿಲ್ಲ. ಅಂದರೆ ಸೀರಿಯಲಲ್ಲಿ ಏನು ಮಾಡೋದು, ಸೆಕೆಂಡ್ PUC ಫೇಲು, ಎಲ್ಲೂ ಕೆಲಸ ಸಿಗಲ್ಲ ಇವನಿಗೆ. ಆಗ ನಾವುಡ್ಕರ್ ಅಂತ ಒಬ್ಬರು ಅಂಡರ್ವರ್ಲ್ಡ್ ಡಾನ್, ಅವ್ರು ನನ್ನ ಸಂಪರ್ಕಕ್ಕೆ ಬಂದು, ನಾನು ಹಿಂಗೆ ಕೆಲಸ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಮಾಡು. ಸ್ಕ್ರಿಪ್ಟಲ್ಲಿ ನಾನು ಒಪ್ಕೊಂಡ್ಬಿಡ್ತೀನಿ. ದುಡ್ಡು ಬೇಕೇ ಬೇಕು, ಯಾಕೆಂದರೆ ಜೀವನ ನಡೆಸಬೇಕು ಇದರಲ್ಲಿ. ಸರಿ, ಒಪ್ಕೊಂಡು ಅದನ್ನು ಮಾಡ್ತಾಯಿರ್ತೀನಿ. ಈ ಸೀನ್ಸ್ ನಡೀತಾ ಇರಬೇಕಾದ್ರೆ ನಾಟಕ ಅಂತ ಹೇಳಿದ್ನಲ್ಲ ನಿಮಗೆ, ನಮ್ಮ ಜಯನಗರ್ ನ್ಯಾಷನಲ್ ಕಾಲೇಜು, ದಟ್ ವಾಸ್ ಆರ್ ಹಬ್. ಸೊ ಅಲ್ಲಿ ರಾತ್ರಿ ಎಲ್ಲ ರಿಹರ್ಸಲ್ಸ್ ಮಾಡಿ ನಾವು ಮನೆಗೆ ಹೋಗ್ತಾ ಇದ್ವಿ. ರಾತ್ರಿ ಒಂದು 10:30-11 ಗಂಟೆ. ಆಗ 10:30-11 ಗಂಟೆ ಇಟ್ ವಾಸ್ ಮಿಡ್ ನೈಟ್ ಎಕ್ಸಾಕ್ಟ್ಲಿ. ಹೊಯ್ಸಳ ಅಂತ ಯಾವಾಗಲೂ ಇರ್ತಾ ಇತ್ತು, ಈಗಲೂ ಇರುತ್ತೆ. ಸೊ ಒನ್ಸ್ ವಾಟ್ ಹ್ಯಾಪೆಂಡ್, ಎಲ್ಲ ನಮ್ಮ ರಿಹರ್ಸಲ್ಸ್ ಎಲ್ಲ ಮುಗಿಸ್ಕೊಂಡು ನಾವು 3-4 ಜನ ಫ್ರೆಂಡ್ಸು ಮುಂಗಡೆ ಹೋಗ್ತಾ ಇದ್ವಿ. ಆ ಕಡೆಯಿಂದ ಹೊಯ್ಸಳ ಬರ್ತಾಯಿದೆ. ಸರಿ, ನಾನು ಅವರೆಲ್ಲ ಮುಂದಕ್ಕೆ ಹೋಗ್ತಾಯಿದ್ರು, ನಾನು 1 ನಿಮಿಷ ಬರ್ತೀನಿ ಅಂದ್ಬಿಟ್ಟು ಸೈಡ್ಗೆ ಹೋಗಿದ್ದೆ ನೇಚರ್ ಕಾಲ್ಗೆ. ಸರಿ, ಅದೆಲ್ಲ ಮುಗಿಸ್ಕೊಂಡು ಈ ಕಡೆ ಬರ್ತಾಯಿನಿ. ಅಷ್ಟರಲ್ಲಿ ಅವರು ನಮ್ಮ ಫ್ರೆಂಡ್ಸ್ನ ಲಾಕ್ ಮಾಡಿಬಿಟ್ಟು, ಏನ್ರೇ ನೀವು ಇಷ್ಟೊತ್ತಲ್ಲಿ ಏನ್ರೇ ಮಾಡ್ತೀವಿ, ತೋರಿಸೆ ಎಲ್ಲಿ ಎಲ್ಲ ಹೊಡೆದ ಫುಲ್ಲು ಜೋರಾಗಿ ಇನ್ಸ್ಪೆಕ್ಟ್ರು. ಸರಿ ಸರ್, ಅಲ್ಲ ಸರ್, ನಾಟಕ. ಯಾವ ನಾಟಕ? ಏನು ನಾಟಕ? ಸರಿ, ನಾನೆಲ್ಲ ಮುಗಿಸ್ಕೊಂಡು ಆ ಕಡೆ ಹೋದೆ. ನಿಮ್ಮ ನೋಡಿದ್ರು? ನಾನು ನೋಡಲಿಲ್ಲ. ಓಕೆ. ಆ ಕಡೆ ಪಕ್ಕದಲ್ಲಿ ಡ್ರೈವರ್ ಇರ್ತಾರಲ್ಲ, ಅವರು ಹಿಂಗೆ ಒರೆಸ್ತಾರೆ, ಅವ್ರ ಪಾಡಿಗೆ ಅವ್ರ ಕೆಲಸ ಹಿಂಗೆ ನೋಡ್ಕೊತಾರೆ, ಹಿಂಗೆ ಮಾಡೋದು. ಸರ್ ಏನ್ರೇ? ಹಾಂ, ಕೊಡ್ರಿ ID ಗಳು. ನೋಡಿದ್ರು, ಸರ್ ಮುಕ್ತಾ ನಂಜುಂಡ ಸರ್, ನಾವುಡ್ಕರ್ ಶಿಷ್ಯ, ಅಂಡರ್ವರ್ಲ್ಡ್ ಡಾನು ಸರ್. ಬೇಗ ಮನೆಗೆ ಹೋಗ್ರಿ, ಡೆಪ. ಇಷ್ಟು ಇದನ್ನು ನಡೆದಿದ್ದು. ಏನು ಇಂಪ್ಯಾಕ್ಟ್ ಅದು! ಇದನ್ನು ನಡೆದಿದ್ದು ಒಂದು ಕ್ಯಾರೆಕ್ಟರೈಸೇಷನ್ ಇಂಪ್ಯಾಕ್ಟು. ಸೊ ಆ ಗ್ರಾಫ್ ಇದೆಯಲ್ಲ, ಅದು ಒಬ್ಬ ಮುಗ್ಧನಾಗಿರೋನು ಸೆಕೆಂಡ್ PUC ಫೇಲ್ ಆಗಿ ಅವನದೆಲ್ಲ ನಡ್ಕೊಂಡು, ಆಮೇಲೆ ನೆಕ್ಸ್ಟ್ ಅಂಡರ್ವರ್ಲ್ಡ್, ದಟ್ ವಾಸ್ ಎ ಪ್ಯಾರಡೈಮ್ ಶಿಫ್ಟ್ ಅದು. ಸೊ ಆ ಕಥೆಯ ಒಂದು ಹಂದ್ರ ಇದೆಯಲ್ಲ, ಅಯ್ಯೋ ಅಲ್ಲ, ರಿಯಲ್ ಲೈಫಲ್ಲೂ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಯಾವ ಥರ ಅಂದರೆ ನಂಬುವ ಹಾಗೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಎಕ್ಸಿಕ್ಯೂಷನ್, ಎವ್ರಿಥಿಂಗ್ ಟಾಪ್ ನಾಚ್. ಅದಕ್ಕೆ ಹೇಳಿದ್ದು ನಭೂತ ನ ಭವಿಷ್ಯತಿ ಅಂತ. ಸೊ ದಟ್ ವಾಸ್ ಅದೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ತೇನೆ ನನಗೆ, ಮುಕ್ತ ಅನ್ನೋದು, ಟು ಸ್ಪ್ರೆಡ್ ಮೈ ವಿಂಗ್ಸ್ ಆ್ಯಂಡ್ ಫ್ಲೈ. ಎಷ್ಟು ಎಪಿಸೋಡು, ಎಷ್ಟು ವರ್ಷ? 867 ಟು ಬಿ ಪ್ರಿಸೈಸ್. 867 ಎಪಿಸೋಡ್ಸ್, 867 ಎಪಿಸೋಡ್ಗಳು, 3 ವರ್ಷ. ಕಂಪ್ಲೀಟ್ಲಿ ಲಾಕ್. ಕಂಪ್ಲೀಟ್ಲಿ ಯು ಬಿಕಮ್ ಒಂಥರ ಸ್ಮಾಲ್ ಸ್ಕ್ರೀನ್ಲಿ ಮೆಗಾ ಸ್ಟಾರ್, ರೆಬಲ್ ಸ್ಟಾರ್. ಪಾಪ ನಾನು ಕಂಪೇರ್ ಮಾಡಬಾರ್ದು, ಅವ್ರ ಮುಟ್ಟಕ್ಕೂ ಸಾಧ್ಯ ಇಲ್ಲ. ಅಗ್ರಿ. ಅದನ್ನ ಹಾಕಿ ನಮ್ಮ ಯಾವುದ್ರಲ್ಲಿ ವಿಜಯ ಕರ್ನಾಟಕದ ಕಿರುತೆರೆ ರೆಬಲ್ ಸ್ಟಾರ್ ಅಂತ. ಸರ್ ಯಾವ ರೆಬಲ್ ಸ್ಟಾರ್ ಅಲ್ಲ ಸರ್, ನಾವು ನಟರು ಅಷ್ಟೇ ನಾವು ಅಂತ. ಸೊ ಈ ಥರ ಅಂದರೆ, ಬಟ್ ಆ ಇಂಪ್ಯಾಕ್ಟ್ ಇತ್ತು ಅದರಲ್ಲಿ. ಏನಿತ್ತು ನಂಜುಂಡ ಆಗ ತಲೆಯಲ್ಲಿ? 1 ವರ್ಷ, 2 ವರ್ಷ, 3 ವರ್ಷ ಆಗ್ತಮೇಲೆ ನಾನು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದೀನಿ?
ನಾನೊಂದು ಸೆಲೆಬ್ರಿಟಿ ಆಗ್ತಿದ್ದೀನಿ, ಜನ ಇಷ್ಟಪಡ್ತಿದ್ದಾರೆ ಹೌದು, ಸೆಲೆಬ್ರಿಟಿ ಆಗಿದ್ದೀನಿ ಅನ್ನೋದು ಸೆಕೆಂಡ್ರಿ ಅದು. ಬಟ್ ಪಡ್ತಿದ್ದಾರೆ ಅನ್ನೋದೇ ನನಗೆ ಪ್ಲಸ್ ಪಾಯಿಂಟ್, ಖುಷಿ ಆಗೋದು. ಬಟ್ ಇನ್ನೂ ಕಲಿಬೇಕು ಅನ್ನೋದು ನನ್ನ ಮನಸ್ಸಲ್ಲಿ. ಇಷ್ಟೇ ಸಾಲದು, ಇನ್ನೂ ಕಲಿಬೇಕು, ಇನ್ನೂ ಜನರನ್ನು ರೀಚ್ ಆಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿ. ಎಸ್ ಅಫ್ಕೋರ್ಸ್ ಇತ್ತು, ಓಕೆ ಏನೋ ಒಂದು ಮಾಡ್ತಾಯಿದ್ದೀನಪ್ಪ, ಬಟ್ ಇನ್ನೂ ಮಾಡಬೇಕು, ಇನ್ನೂ ಬೆಳಿಬೇಕು. ಸೊ ದಟ್ ವಾಸ್ ದ ಟೈಮ್ ವೆನ್ ಶಿಫ್ಟ್ ಹ್ಯಾಪೆಂಡ್ ಟು ದ ಬಿಗ್ ಸ್ಕ್ರೀನ್ ಅಗೇನ್. ಯಾವುದು? ಕಾರಂಜಿ ಅಂತ ಒಂದು ಸಿನಿಮಾ. ನಾನು ವಿಜಯ ರಾಘವೇಂದ್ರ ಅವರು, ಆಮೇಲೆ ಇನ್ನೊಂದು 3 ಜನ ಫ್ರೆಂಡ್ಸ್, ಸಂವೇರ್ ನಿರೀಕ್ಷೆ ರೀಚ್ ಆಗಲಿಲ್ಲ. ನಿರೀಕ್ಷೆ ರೀಚ್ ಆಗಿ ಎಷ್ಟು ಸಿನಿಮಾ ಆಯಿತು ಬ್ಯಾಕ್ ಟು ಬ್ಯಾಕ್? ಆಮೇಲೆ ಅದಾದಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದೆ. ರೀಸೆಂಟಾಗಿ 1-2 ಸಿನಿಮಾಗಳಲ್ಲಿ ಲೀಡಾಗಿ ಆ್ಯಕ್ಟ್ ಮಾಡಿದೆ. ಬಟ್ ಯಾವತ್ತೋ ಒಂದಿನ ಕೂತು ಯೋಚನೆ ಮಾಡಿದ್ದುಂಟ, ನಾನು ಕಿರುತೆರೆಯಲ್ಲಿ ಎಷ್ಟು ಜನರಿಗೆ ರೀಚ್ ಆಗಿದ್ನೋ ಬೆಳ್ಳಿ ತೆರೆಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಆಗ್ತಿಲ್ಲ. ಹಾಂ, ಪ್ರಾಯಶಃ ಅಂದರೆ ನನಗೊತ್ತಿರೋ ಪ್ರಕಾರ ನಾನಾಗಲೇ ಹೇಳಿದಾಗೆ ಅಡ್ಯಾಪ್ಟಿಬಿಲಿಟಿ ನನಗೂ ಅನ್ವಯ ಆಗುತ್ತೆ, ಬರೀ ಬೇರೆಯವ್ರಿಗಲ್ಲ, ನನಗೂ ಅನ್ವಯ ಆಗುತ್ತೆ. ಸೊ ಅಡ್ಯಾಪ್ಟಬಿಲಿಟಿಗೆ ನಾನು ಒಪ್ಕೊಳ್ಳಿಲ್ವೋ ಅಥವಾ ಅದನ್ನು ನಾನು ಅಳವಡಿಸ್ಕೊಳ್ಳಿಲ್ವೋ, ಐ ಡೋಂಟ್ ನೋ. ಅದು ಒಂದು ಪಾರ್ಟ್. ಆದರೆ ಎರಡನೇ ಪಾರ್ಟು, ಆ ಥರ ಪಾತ್ರಗಳು ಅಲ್ಲಿ ನನಗೆ ಅಷ್ಟಾಗಿ ಇಂಪ್ರೆಸ್ ಆಗಲಿಲ್ಲ. ಆ್ಯಂಡ್ ಒಂದೇ ಥರದ ಪಾತ್ರಗಳು ಬರೋಕ್ಕೆ ಶುರು ಆದವು. ಸೊ ಐ ಸೆಡ್ ಓಕೆ ಫೈನ್, ಲೆಟ್ ಮಿ ಟೇಕ್ ಅ ಬ್ರೇಕ್. ಆ್ಯಂಡ್